ಮನೆ ಮನಗಳಲ್ಲಿ ಮೂಡಿಸೋ ಚಿಂತನ, ಹೊಸ ಜಾಗೃತಿಯ ಹೊಸೆಯುವ ಚಿಂತನ, ಇಂದಿನ ಸಮಸ್ಯೆಗೆ ದಾರಿಯ ತೋರಲು ಇದೆ ನೋಡಿ ನಮ್ಮ ಶ್ರೇಷ್ಠ ಚಿಂತನ. ಮನೆ ಮನಗಳಲ್ಲಿ ಮಿಡಿಯುವ ಚಿಂತನ, ಹೊಸ ಚೈತನ್ಯವನ್ನು ತುಂಬಿಸುವ ಚಿಂತನ, ಇಂದಿನ ಸಮಸ್ಯೆಗೆ ದಾರಿಯ ತೋರಲು ಇದೇ ನೋಡಿ ನಮ್ಮ ಶ್ರೇಷ್ಠ ಚಿಂತನ. ನಮಸ್ಕಾರ ಫ್ರೆಂಡ್ಸ್, ನಮ್ಮ ಶ್ರೇಷ್ಠ ಚಿಂತನ ಕಾರ್ಯಕ್ರಮದ ಮೊದಲ ಎಪಿಸೋಡಿಗೆ ನಿಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ನಾನು ಇವತ್ತು ನಿಮಗೆ ಕೇವಲ ಕಥೆಯನ್ನು ಹೇಳ್ತಾ ಇಲ್ಲ, ಬದಲಿಗೆ ಕಣ್ಣೆದುರೇ ವಾಸ್ತವವಾಗಿ ನಡೆಯುತ್ತಿರುವ ವಿಚಾರದ ಬಗ್ಗೆ ಮಾತನಾಡ್ತಿದ್ದೀವಿ. ಇವತ್ತಿನ ಧಾವಂತ ಬದುಕಿನಲ್ಲಿ, ಅದರಲ್ಲಿಯೂ ಏಕಪೋಷಕರಾಗಿ ತಮ್ಮ ಮಕ್ಕಳನ್ನು ಸಾಕುತ್ತಿರುವವರ ಪರಿಸ್ಥಿತಿ ನಿಜಕ್ಕೂ ಚಾಲೆಂಜ್ ಆಗಿದೆ. ಒಂದೆಡೆ ಜೀವನ ಸಾಗಿಸಲು ಕೆಲಸಕ್ಕೆ ಹೋಗಬೇಕಾದಂತ ಅನಿವಾರ್ಯತೆ, ಮತ್ತೊಂದೆಡೆ ಮಕ್ಕಳ ಲಾಲನೆ ಪೋಷಣೆಯ ಚಿಂತೆ. ಸಂಜೆ 4 ಗಂಟೆ ಆದ ತಕ್ಷಣ ಪೋಷಕರಲ್ಲಿ ಆತಂಕ ಶುರುವಾಗ್ತದೆ. ಯಾಕೆಂದರೆ ಶಾಲೆಯ ನಂತರದ ಅವಧಿಯಿಂದ ಪೋಷಕರು ಮನೆಗೆ ಬರುವ ಹೊರಗಿನ ಆ 3 ರಿಂದ 4 ಗಂಟೆಗಳಿದೆಯಲ್ಲ, ಅದು ತುಂಬಾ ಸೂಕ್ಷ್ಮವಾದ ಅವಧಿ. ಈ ಮಧ್ಯಂತರ ಅವಧಿಯಲ್ಲಿ ಯಾರ ಕಣ್ಣಿಗೂ ಕಾಣದೆ, ಯಾರ ಮಾರ್ಗದರ್ಶನವೂ ಇಲ್ಲದೆ ಮಕ್ಕಳು ಒಂಟಿಯಾಗಿ ಉಳಿಯುತ್ತಾರೆ. ಈ ಸಂದರ್ಭದಲ್ಲಿ ಕೆಲವು ಸಮಾಜದ ವಿಕೃತ ಮನಸ್ಸುಗಳು ಮಕ್ಕಳ ಮೇಲೆ ದೌರ್ಜನ್ಯಗಳನ್ನು ಎಸಗ್ತಿರೋದೆಲ್ಲ ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ. ಈ ಒಂದು ವಿಚಾರವಾಗಿ ಶಾಲೆಯ ನಂತರದ ಅವಧಿಯಲ್ಲಿ ಮಕ್ಕಳ ಸುರಕ್ಷತೆ ಹೇಗೆ, ಅದರ ಪರಿಹಾರವಾಗಿ ಏನ್ ಮಾಡಬಹುದು ಅನ್ನೋದ್ರದೆಲ್ಲ ಬಗ್ಗೆ ಇವತ್ತು ನಮ್ಮ ಶ್ರೇಷ್ಠ ಚಿಂತನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಅಭಿವೃದ್ಧಿ ಮತ್ತು ನೀತಿ ತಜ್ಞರಾದ ಡಾಕ್ಟರ್ ಆರ್ ಬಸವರಾಜ್ ಶ್ರೇಷ್ಠರವರು. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತ. ನಮಸ್ಕಾರ ಗೋಪಾಲ್, ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಈ ಚಿಂತನೆಯಲ್ಲಿ ನನ್ನನ್ನ ತೊಡಗಿಸ್ಕೊಂಡಿರೋದಕ್ಕೆ. ನಾನು ಇತ್ತೀಚಿನ ಕೆಲವೊಂದು ಪ್ರಖ್ಯಾತ ಆದಂತಹ ಪೇಪರ್ ನಲ್ಲಿ ಒಂದು ನಿಮ್ಮ ಲೇಖನವನ್ನ ಓದಿದ್ದೆ. ಈ ಲೇಖನದಲ್ಲಿ ಗ್ರೇ ಅವಧಿ ಅಂತ ಒಂದು ಹೊಸ ಪದ ಕಂಡೆ ಸರ್. ಆ ಗ್ರೇ ಅವಧಿ ಅಂದ್ರೆ ಏನ್ ಸರ್? ಅಂದ್ರೆ ಇಷ್ಟೊಂದು ನಾವು ಆತಂಕ ಪಡ್ಬೇಕಾ? ಆ ಅವಧಿಯಲ್ಲಿ ಮಕ್ಕಳು ಶಾಲೆಯಲ್ಲಿ ಸುರಕ್ಷತೆ ಇರ್ತಾರ ಇಲ್ವಾ ಅಂತ ನಾವು ಅಷ್ಟೊಂದು ಆತಂಕ ಪಡುವಂತ ಅವಶ್ಯಕತೆ ಇದೆಯಾ ಸರ್? ತುಂಬಾ ಆತಂಕ ಪಡ್ಬೇಕು ಅನ್ನೋದು ಹೇಳ್ತಾ ಇಲ್ಲ, ಆದ್ರೆ ಕಾಳಜಿ ಅಂತೂ ವಹಿಸ್ಬೇಕಾಗುತ್ತೆ. ನಾನು ನಿಮ್ಗೊಂದು 2-3 ಘಟನೆ ಹೇಳ್ಬೇಕಾಗತ್ತೆ. ಈಗ ಆ ಗ್ರೇ ಅವಧಿಯ ಒಂದು ವ್ಯಾಖ್ಯಾನವನ್ನ ಅಥವಾ ಪದದ ಅರ್ಥವನ್ನು ನಾನು ಹೇಳಬೇಕು ಅಂತಂದ್ರೆ, ಇದು ನನ್ನ ಗಮನಕ್ಕೆ ಬಂದಂತದ್ದು. ನಾವು ನಮ್ಮ ಒಂದು ಸುಗಮ ಶಿಕ್ಷಾ ಅಂತ ಕಾರ್ಯಕ್ರಮ ನಾವು ನಂತರ ದಿನಗಳಲ್ಲಿ ನಾವು ನಮ್ಮ ರಾಜ್ಯದ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ನಾವು ಅನುಷ್ಠಾನಕ್ಕೆ ತಂದ್ವಿ. ಆ ಒಂದು ಕಾರ್ಯಕ್ರಮ ರಚನೆ ಆಗ್ಬೇಕಾದ್ರೆ ಅದನ್ನ ಸುಮ್ಮನೆ ಒಂದು ಕಾರ್ಯಕ್ರಮ ಅಂತ ಒಂದು ವಿನ್ಯಾಸ ಮಾಡಕ್ಕೆ ನಾವು ಹೋಗ್ಲಿಲ್ಲ. ಬದಲಾಗಿ ಅದಕ್ಕೊಂದು ಸಂಶೋಧನಾತ್ಮಕ ಹಿನ್ನೆಲೆ ಇಟ್ಕೊಂಡು ಒಂದು ಸಂಶೋಧನೆಗಳ ಮುಖಾಂತರ ಜನರ ಹತ್ರ ಹೋಗೋಣ, ಸರ್ಕಾರಿ ಶಾಲೆಗಳ ಹತ್ರ ಹೋಗೋಣ, ಅಲ್ಲಿ ಏನು ಒಂದು ಗ್ಯಾಪ್ಗಳಿದೆ ಅಂತ ಹೇಳ್ತೀವಿ ಅದನ್ನ ಅರ್ಥ ಮಾಡ್ಕೊಂಡು ಆ ಒಂದು ಕಾರ್ಯಕ್ರಮ ರಚನೆ ಮಾಡಬೇಕು, ಅದನ್ನ ಮಾಡೋಣ ಅಂತ ಪ್ರಯತ್ನ ಪಡ್ತೀವಿ. ಕರ್ನಾಟಕದ ಸುಮಾರು 21 ಸ್ಥಳಗಳಲ್ಲಿ 21 ಶಾಲೆಯ ವಾತಾವರಣದಲ್ಲಿ ಅದನ್ನ ಒಂದು ಸಮೀಕ್ಷೆಯನ್ನ, ಒಂದು ಸಂಶೋಧನೆಯನ್ನ ಕೈಗೊಂಡು ಪಾಲುದಾರರ ವತಿಯಿಂದ ಕೂಡ ಸಾಕಷ್ಟು ಮಾಹಿತಿಗಳನ್ನ ತಲುಪ್ತೇನೆ. 2-3 ವಿಚಾರ ನಾನು ಅದು ಹೇಳ್ಬೇಕು. ಒಂದು ಸರ್ತಿ ನಾನು ಒಂದು ಆ ಸ್ಥಳದ ಹೆಸರು ಹೇಳೋದಕ್ಕೆ ನಾನು ಈ ಸದ್ಯದಲ್ಲಿ ಹೋಗೋದಿಲ್ಲ. ನಗರ ಪ್ರದೇಶದ ಹತ್ರ ಒಂದು ಸರ್ಕಾರಿ ಶಾಲೆಯ ಆಸುಪಾಸಿನ ಏರಿಯಾದಲ್ಲಿ ಹೋದಾಗ ಸಂಜೆ ನಾವು 4 ಗಂಟೆ ಅಲ್ಲಿ ಹೋಗಿದ್ದಂಥದ್ದು. ನಮ್ಗೆ ಸಾಕಷ್ಟು ಬಹಳ ಮನಸ್ಸು ಕಲಕುವಂತಹ ಒಂದು ಸನ್ನಿವೇಶವನ್ನ ನೋಡ್ಬೇಕಾಯ್ತು. ಅಲ್ಲಿ ಹೆಚ್ಚು ಸಿಂಗಲ್ ಪೇರೆಂಟ್ ಇರುವಂತ, ಒಂದು ತಾಯಂದರ್ ಮಾತ್ರ ಇರುವಂತಹ ಮನೆಗಳು, ಅವರೇ ದುಡಿಬೇಕು, ಅವರೇ ಗಳಿಸ್ಬೇಕು, ಆ ತರ ಒಂದು ಸಂದರ್ಭ. ಒಂದು ಸಣ್ಣ ಮನೆ 10x10 ಅಷ್ಟು ಅಥವಾ 10ರಿಂದ ಒಂದು 15 ಮನೆ ಅಷ್ಟು ಮನೆ. ಸಂಜೆ ಹೋದಾಗ ಆ ವಾತಾವರಣದಲ್ಲೇ ಎಲ್ಲವೂ ಆಗ್ತಿತ್ತು. ನಾನು ಅದನ್ನ ಬಿಡಿಸಿ ಹೇಳಕ್ಕೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಸಮಾಜದಲ್ಲಿ ಕೆಲವು ನಿಷಿದ್ಧ ಕೆಲಸಗಳು ಅಂತ ನಾವೇನ್ ಕರಿತೀವಿ, ಅದು ಕೆಲವರು ಪಾಡಿಗೆ ಅನಿವಾರ್ಯ. ಅದಕ್ಕೆ ನಾವು ಜಡ್ಜ್ಮೆಂಟಲ್ ಆಗೋದಕ್ಕಾಗೋದಿಲ್ಲ, ಯಾಕಂದ್ರೆ ಮಾಡ್ತಾರೆ ಅನ್ನೋದು ನೆಕ್ಸ್ಟ್. ಆದ್ರೆ ಒಂದು ಮಗುವಿಗೆ ಶಾಲೆ ಬಿಟ್ಟ ನಂತರ ಹೋದಾಗ ಕೂಡ ಒಂದು ಎನ್ವೈರನ್ಮೆಂಟ್ ಇರುವಂಥದ್ದು. ಅದೇ ರೀತಿ ನಾವು ಇನ್ನೊಂದು ಪ್ರದೇಶಕ್ಕೆ ಹೋಗಿದ್ವಿ. ಸಂಜೆ 4 ಗಂಟೆ ಶಾಲೆ ಬಿಟ್ಟಿತ್ತು. ಮಗು ಶಾಲೆಯಿಂದ ಮನೆಗೆ ಹೋಗ್ತಾ ಇರುವಂತದ್ದು.
ಅಲ್ಲ ಒಂದಷ್ಟಲ್ಲೇ ಸಮೀಪದಲ್ಲಿ ಒಂದಷ್ಟು ಹುಡುಗರುಗಳು ಕೂತ್ಕೊಂಡು ಕಾರ್ಡ್ಸ್ ಆಡ್ತಾ ಇರುವಂತದ್ದು ಇತ್ಯಾದಿ ಬಂದಾಗ ಆ ಮಗು ಅಂದ್ರೆ ಶಾಲೆ ಆವರಣ ದೊಡ್ಡದಿದೆ. ಈ ಘಟನೆ ಶಾಲೆನ ಚೂರು ದೂರದಲ್ಲಿ ಶಾಲೆ ಅವರು ಅದನ್ನ ಆ ಮಗು ಅಲ್ಲಿ ಕುತೂಹಲಕ್ಕೋಸ್ಕರ ಏನ್ ಆಟ ಆಡ್ತಾ ಇದಾರೆ ಅಂತ ಗಮನಿಸುವಂಥದ್ದು. ಆ ಮಗುಗೆ ಹೋಗಿ ಹೋಗೋ ಸಿಗರೆಟ್ ತಗೊಂಡಾರೋ ಅಂತ ಇವರು ದುಡ್ಡು ಕೊಟ್ಟು ಕಳಿಸುವಂತ ಘಟನೆ. ಹಾಗೇನೆ ಇನ್ನೊಂದು ಮೂರನೇ ಘಟನೆ, ಒಂದು ಮೈಸೂರಿನ ಹತ್ತಿರದ ಒಂದು ಶಾಲೆಯ ಶಿಕ್ಷಕಿಯರ ಜೊತೆ ಮಾತಾಡ್ತಾ ಇದ್ವಿ. ಅವರು ಒಂದು ಎಪಿಸೋಡ್, ನಾವು ದಿನನಿತ್ಯ ಬೆಳಿಗ್ಗೆ ಶಾಲೆಗೆ ಬರ್ಬೇಕಾದ್ರೆ ಬಹಳ ಹಿಂಸೆ ಪಟ್ಕೊಂಡು ಬರುವಂಗಾಗುತ್ತೆ. ಯಾಕ ಟೀಚರ್ ಹಂಗೆ ಹೇಳ್ತಾ ಇದ್ದೀರಾ? ನಾವು ಎಷ್ಟೋ ಸಲ ಸೀರೆನ ಮೊಣಕಾಲ್ ತನಕ ಎತ್ಕೊಂಡು ಬರುವಂತ ವಾತಾವರಣ ನಮ್ಮ ಶಾಲೆ ಕಾರಿಡಾರ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಶಾಲೆ 4ರಿಂದ 6 ಗಂಟೆ ಯಾಕೆ ನಾನು ಗೃಹ ಅವಧಿ ಅಂತ ಕರೆದೆ ಅಂತಂದ್ರೆ, ಒಂದು ಶಾಲೆ ಬೆಲ್ ಹೊಡೆದ ತಕ್ಷಣ ಮಕ್ಕಳು ಓಡೋಕೆ ಹೆಂಗ್ ರೆಡಿ ಆಗಿರ್ತಾರೆ ಶಾಲೆ ಬಿಟ್ಟು ಮನೆಗೆ ಹೋಗೋದಕ್ಕೆ, ಅಷ್ಟೇ ಪ್ರಮಾಣದಲ್ಲಿ ಒಂದಷ್ಟು ಮಿಸ್ಕ್ರಿಯೆಂಟ್ಸ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಕರಿತೀವಿ, ಒಂದು ಪಟ್ಟಭದ್ರ ಹಿತಾಸಕ್ತಿ ಹೊಂದಿರುವಂತ ಕೆಲವು ಯುವಕರು ಅನ್ಬೋದು, ವಯಸ್ಕರು ಕೂಡ ಇರ್ತಾರೆ, ಎಲ್ಲರೂ ಇರ್ತಾರೆ. ಅವರು ಆ ಶಾಲೆಯ ಒಳಗಡೆ ಬರೋದಕ್ಕೆ ಕಾಯ್ಕೊಂಡಿರ್ತಾರೆ. ಆ ಶಾಲೆ ಒಳಗಡೆ ಬರೋದಕ್ಕೆ ಕಾಯ್ಕೊಂಡಿರೋದು ಇನ್ನೇನ್ ಬಹಳ ಒಳ್ಳೆ ಉದ್ದೇಶದಿಂದ, ಆ ಶಾಲೆ ಆವರಣ ಅವ್ರಿಗೆ ಒಂದು ಅಡ್ಡೆಯಾಗಿ ಪರಿಣಮಿಸುತ್ತೆ. ಮಕ್ಕಳು ಶಾಲೆಯಿಂದ ಆಚೆಗೆ ಹೋಗ್ತಾರೆ, ಇವ್ರು ಬಂದು ಶಾಲೆ ಆವರಣವನ್ನ ಈ ತರದ ಇಲ್ಲ ಸಲ್ಲದ ಕೆಲಸ ಕಾರ್ಯಗಳಿಗೋಸ್ಕರ ಉಪಯೋಗಿಸುವಂತದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಅದನ್ನು ಗೃಹ ಅವಧಿ ಅಂತ ಕರೆದಂಥದ್ದು. ಕಾರಣ, ಒಂದ್ ಕಡೆ ಮಕ್ಕಳು ಯಾರೆಲ್ಲಿ ಸಿಂಗಲ್ ಪೇರೆಂಟ್ಸ್ ಆಗಿರ್ತಾರೆ, ಸಾಮಾನ್ಯವಾಗಿ ನೀವು ಗಮನಿಸಿರ್ತೀರಿ, ಅರ್ಬನ್ ಏರಿಯಾಗಳಲ್ಲಿ ಇರಬಹುದು, ಹೆಚ್ಚು ತಾಯಂದರು ದುಡಿತಾ ಇರ್ತಾರೆ. ಅವರು ಮನೆಗೆ ಬರೋ ಅಷ್ಟೊತ್ತಿಗೆ ಸಂಜೆ 6 ಗಂಟೆ, ಸುಮಾರು 5:30 6 ಗಂಟೆ 7 ಗಂಟೆ ಆಗಿರುತ್ತೆ. ಶಾಲೆಗಳು ಸಾಮಾನ್ಯ 4 ಗಂಟೆಗೆ ಬಿಡುತ್ತೆ. 4 ಗಂಟೆಯಿಂದ ವಾಪಸ್ಸು ಆ ಮಗು ಹೋದಾಗ ಎಲ್ಲಿರ್ಬೇಕು? ಸಾಮಾನ್ಯವಾಗಿ ಏನಾಗುತ್ತೆ, ಅಕ್ಕಪಕ್ಕದ ಮನೆಯಲ್ಲಿ ನಿಂತ್ಕೊಳ್ಳೋದು ಅಥವಾ ನಿಧಾನಕ್ಕೆ ಮನೆಯಿಂದ ಆಟ ಆಡ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ನಿಧಾನಕ್ಕೆ ಮನೆಗೆ ಹೋಗುವಂಥದ್ದು, ಈ ತರ ತುಂಬಾ ಪ್ರಕರಣ ನಾವು ನೋಡಿದ್ವಿ. ಸೊ ಇದು ಆ ಒಂದು ವಲ್ನರಬಿಲಿಟಿ ಪೀರಿಯಡ್, ಆ ಮಕ್ಕಳನ್ನ ಒಂದು ಸಮಸ್ಯೆಗೆ ದೂಕಬಹುದಾದಂತಹ ಒಂದು ಅವಧಿ ಆಗಿರುತ್ತೆ. ಹಾಗಾಗಿ ಅದನ್ನು ಗ್ರೇ ಪೀರಿಯಡ್ ಅಂತ ಕರೆದಂಥದ್ದು. ಸೊ ಈ ಸಂದರ್ಭದಲ್ಲಿ ಒಂದು ಮಕ್ಕಳು ಧನಾತ್ಮಕವಾಗಿ ಅವರ ಸಮಯವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಯಾವುದೇ ಅವಕಾಶ ಇಲ್ಲ. ಅದೇ ತರ ಋಣಾತ್ಮಕ ವಿಚಾರಗಳಿಗೆ ಅವ್ರನ್ನ ಸೆಳೆಯುವಂತ ಅಥವಾ ಅವ್ರನ್ನ ದೂಡುವಂತ ಸಾಕಷ್ಟು ಸನ್ನಿವೇಶಗಳು ನಮ್ಮ ಒಂದು ವಾತಾವರಣದಲ್ಲಿ ಇದ್ದಾವೆ ಈ ಕಾರಣದಿಂದ. ಹಾಗಾಗಿ ನಾವು ಅದನ್ನ ಗೃಹ ಅವಧಿ ಅಂತ ಅದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಅಂತ ನಾನು ಆ ಲೇಖನದಲ್ಲಿ ಸ್ವಲ್ಪ ಒಂದು ಕಾಳಜಿನ ವ್ಯಕ್ತಪಡಿಸುವಂತದ್ದು ಕಂಡಿದೆ. ಸರ್, ಮತ್ತೆ ಆ ಒಂದು ಲೇಖನದಲ್ಲಿ ಓದ್ಬೇಕಾದ್ರೆ ಈಗ ಗೃಹಾವಧಿ ಅಂತ ಹೇಳಿದಿರಿ, ಆ ಗೃಹಾವಧಿಯಲ್ಲಿ ಮಕ್ಕಳನ್ನ ನಾವು ಹೇಗೆ ಎಂಗೇಜ್ ಮಾಡ್ಕೋಬಹುದು? ಈಗ ಎಲ್ಲ ಶಾಲೆ ಬಿಟ್ಟ ತಕ್ಷಣ ಟೀಚರ್ಸ್ ಎಲ್ಲ ಮನೇಲಿ ಹೋಗ್ತಾರೆ, ಶಾಲೆ ಎಲ್ಲ ಬೀಗ ಹಾಕಿರ್ತಾರೆ, ಗೇಟ್ ಬೀಗ ಹಾಕಿರ್ತಾರೆ, ಎಲ್ಲ ಆಗಿರುತ್ತೆ. ಬಟ್ ಮಕ್ಳು ಮನೆಗೆ ಬರೋ ಹಾಗೆ ನೀವ್ ಹೇಳೋ ಹಂಗೆ ಆಟ ಆಡ್ಕೊಂಡು ಎಲ್ಲ ಬರ್ತಾರೆ. ಬಟ್ ಹೇಗೆ ಅವ್ರನ್ನ ಸುರಕ್ಷಿತವಾಗಿ ಇಡ್ಬೋದು? ಅಂದ್ರೆ ಪೋಷಕರಿಗೆ ಅವ್ರಿಗೆ ಯಾವ್ದೇ ರೀತಿ ಆತಂಕ ಇಲ್ಲ, ನನ್ ಮಗ ಹೆಂಗೋ ನಾನ್ ಮನೆಗ್ ಬರೋಷ್ಟರಲ್ಲಿ ನನ್ ಜೊತೆ ಬಂದ್ಬಿಡ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಏನ್ ಮಾಡ್ಬೋದು ಸರ್? ಒಳ್ಳೆ ಪ್ರಶ್ನೆ. ಸಾಮಾನ್ಯವಾಗಿ ನಾವು ಏನಾಗುತ್ತೆ, ಈ ಯಾರು ಉಳ್ಳವರ ಮಕ್ಕಳು ಅಥವಾ ನಗರ ಪ್ರದೇಶದಲ್ಲಿ ಯಾರು ಇರ್ತಾರೆ, ಇನ್ನೊಂದು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿರ್ತಾರೆ. ಅಲ್ಲೂ ಕೂಡ ದುಡಿಯೋ ವರ್ಗದ ಜನರು ಇರ್ತಾರೆ, ಇದರ ಮನೇಲಿ ಯಾರಿಗೋ ಒಬ್ರು ನೋಡ್ಕೊಳಕ್ ಇರ್ತಾರೆ, ಅಥವಾ ಅವ್ರಿಗೊಂದು ಕೇರ್ ಸೆಂಟರ್ ಅಥವಾ ಮನೇಲಿ ಬರೋ ತನಕ ಯಾರೋ ಒಬ್ರು ನೋಡ್ಕೊಳ್ಳೋದಕ್ಕೋ ಒಂದು ವಾತಾವರಣ ಕ್ರಿಯೇಟ್ ಮಾಡಿರುವಂತದ್ದಾಗುತ್ತೆ. ಆದ್ರೆ ನಮ್ಮಲ್ಲಿ ದುಡಿಯೋ ವರ್ಗದಿರ್ತಕ್ಕಂಥ ಕಾಲೋನಿಗಳಲ್ಲಿ ಅಥವಾ ಜಾಗಗಳಲ್ಲಿ, ಹಳ್ಳಿಗಳಲ್ಲಿ ನಾವು ಗಮನಿಸಿದಾಗ ಮಕ್ಕಳುಗಳಿಗೆ ನೋಡ್ಕೊಳ್ಳೋದಕ್ಕೆ ಶಾಲೆ ನಂತರ ಯಾರು ಆತರ ವ್ಯವಸ್ಥೆ ಇರೋದಿಲ್ಲ. ನಾವು ನಮ್ಮ ಸುಗಮ ಶಿಕ್ಷೆ ಕಾರ್ಯಕ್ರಮದಲ್ಲಿ ನಾನು ಅದು ಉದಾಹರಣೆ, ಆ ಕಾರ್ಯಕ್ರಮದ ಉದಾಹರಣೆ ಮುಖಾಂತರ ನಿಮ್ಗೆ ಹೇಳ್ತೀನಿ. ಅಲ್ಲಿ ಏನ್ ಪ್ರಯತ್ನ ಪಟ್ಟಿದ್ವಿ ಆಗ ನಾವು, ಯಾಕೆ ಸಂಶೋಧನೆ ಸಂದರ್ಭದಲ್ಲಿ ಇದೆಲ್ಲಾ ಸಮಸ್ಯೆಗಳನ್ನ ನಾವು ಗುರುತಿಸಿದ್ವಿ. ಇದನ್ನ ಸಾಲ್ವ್ ಮಾಡೋದಕ್ಕೆ ಒಂದು ಸಿಲ್ವರ್ ಬುಲೆಟ್ ಏನು? ಒಂದ್ ಕಡೆ ಮಕ್ಕಳಿಗೆ ಪಾಸಿಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗ್ಬೇಕು, ಇನ್ನೊಂದ್ ಕಡೆ ನೆಗೆಟಿವ್ ಎಲಿಮೆಂಟ್ಸ್ ಗಳು ಶಾಲೆಗೆ ಬರೋದಿರಂಗ್ ಆಗ್ಬೇಕು. ಒಂದು ಸಿಲ್ವರ್ ಬುಲೆಟ್ ಅಲ್ಲಿ ಎರಡನ್ನೂ ಸಮಸ್ಯೆಯನ್ನು ಪರಿಹರಿಸೋದು ಹೇಗೆ? ಒಂದು ಪಾಸಿಟಿವ್ ಡಿವಿಯನ್ಸ್ ಅಂತ ನಾವು ಕರಿತೀವಿ. ಅಭಿವೃದ್ಧಿಯ ಒಂದು ಕಾರ್ಯಗಳನ್ನು ನಾವು ರಚನೆ ಮಾಡಬೇಕಾದ್ರೆ ಪಾಸಿಟಿವ್ ಡಿವಿಯನ್ಸ್ ಕಾನ್ಸೆಪ್ಟ್. ಎಲ್ಲಿ ನೀವು ಯಾವುದೋ ಒಂದು ಸ್ಥಳ ಅಥವಾ ಅದನ್ನ ಒಂದು ಧನಾತ್ಮಕ ವಿಚಾರಗಳಿಂದ ತುಂಬ್ತಿರೋ, ಆಟೋಮೆಟಿಕಲಿ ಋಣಾತ್ಮಕ ವಿಚಾರಗಳಿಗೆ ಅಥವಾ ಅಂದ್ರೆ ಒಳ್ಳೆ ಕೆಲಸ ಎಲ್ಲಿ ಮಾಡ್ತಿರ್ತೀವಿ ಅಲ್ಲಿ ಕೆಟ್ಟ ಕೆಲಸ ಆಗಲ್ಲ. ಸೊ ಯಾವಾಗ ನಿಮ್ಗೆ ಅದೊಂದು ಖಾಲಿ ಇರುತ್ತೆ ಆ ಜಾಗ, ನೀವು ಯಾರು ಬೇಕಾದ್ರೂ ಉಪಯೋಗಿಸ್ಕೊಳ್ಬಹುದು. ನಾವು ಯೋಚನೆ ಮಾಡೋದನ್ನ ಧನಾತ್ಮಕವಾಗಿ ಯಾಕೆ ಉಪಯೋಗಿಸ್ಕೋಬಾರ್ದು ಅನ್ನುವಂತ ವಿಚಾರದಿಂದ ಸಂಧ್ಯಾ ಶಾಲೆ ಕಾನ್ಸೆಪ್ಟ್ ಅನ್ನ ಶುರು ಮಾಡಿದ್ವಿ. ಈ ಸಂಧ್ಯಾ ಶಾಲೆ ಹೇಗ್ ನಡೀತಾ ಇತ್ತು?
ಆ ಹಳ್ಳಿಯಲ್ಲಿ ಓದಿರುವಂತ ಯುವಕರನ್ನ ವಾಲಂಟಿಯರ್ಗಳಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಂಡು ಸರ್ಕಾರಿ ಶಾಲೆಗಳಲ್ಲಿ ಜೊತೆಗೆ ಆ ಶಾಲೆಗಳ SDMCಗಳನ್ನ ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಕಮಿಟಿ ಅಂತ ಕರಿತೀವಿ, ಕನ್ನಡದಲ್ಲಿ ಶಾಲಾ ಉಸ್ತುವಾರಿ ಸಮಿತಿ ಅಂತ ಹೇಳಿ ಕರಿತೀವಿ. ಆ ಸಮಿತಿಯನ್ನ ಕೂಡ ಈ ಒಂದು ವಿಚಾರಗಳ ಬಗ್ಗೆ ಅವ್ರಿಗೂ ಕೂಡ ಅರಿವನ್ನ ಮೂಡಿಸಿ ಪ್ರತಿಯೊಬ್ಬ SDMC ಮೆಂಬರ್ಗಳು ಒಂದೊಂದು ದಿವಸ ಸಂಜೆ ಅಲ್ಲಿ ಶಾಲೆಯಲ್ಲಿ ಇರಬಹುದಾ ಆ ತರದ್ದನ್ನು ಕೂಡ ನಾವು ಆಲೋಚನೆಯನ್ನ ಮಾಡಿ ಆ ಸಂಜೆ ಶಾಲೆ ಬಿಟ್ಟಂತ 4:30 ರಿಂದ 6:30 ತನಕ ಒಂದು ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಅಂತ ನಾವು ಕರಿತೀವಿ. ಒಂದು ಬೇಸಿಕಲಿ ಮಕ್ಕಳಿಗೆ ಆ ಒಂದು ಅವಶ್ಯಕವಾದಂತಹ ಒಂದು ಕಾನ್ಸೆಪ್ಟ್ಸ್ ಗಳನ್ನ ಕಲಿಸುವಂತದ್ದು ಶಿಕ್ಷಣದ ಸಂಬಂಧಪಟ್ಟ ಹಾಗೆ. ಅದೇ ತರ ಕಥೆಗಳ ಮುಖಾಂತರ, ಚಟುವಟಿಕೆಗಳ ಮುಖಾಂತರ ಅವ್ರು ಏನ್ ಕ್ಲಾಸ್ ಅಲ್ಲಿ ಕಲೀಲಿಕ್ಕೆ ಕಷ್ಟಪಡ್ತಿರ್ತಾರೋ ಅದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳುವಂತ ವಿಧಾನಗಳನ್ನ ಮುಖಾಂತರ ಬಳಸಿ ಅದನ್ನ ಮಾಡುವಂತದ್ದು, ಈ ತರ ಚಟುವಟಿಕೆಯನ್ನ ನಾವು ಅಲ್ಲಿ ನಡೆಸ್ತಾ ಇರೋದು. ಇದ್ರ ಮುಖಾಂತರ ಏನಾಗ್ತಿತ್ತು, 4:00 ರಿಂದ 6:30 ತನಕ ಸಂಧ್ಯಾ ಶಾಲೆಯ ಕಾರ್ಯಕ್ರಮದಲ್ಲಿ ಮಕ್ಕಳು ಕಲಿಯುವಂತ ವಾತಾವರಣ, ಚಟುವಟಿಕೆ ಪೂರಕ ವಾತಾವರಣ, ಮತ್ತೆ ಒಂದು ಜಾಯ್ಫುಲ್ ಲರ್ನಿಂಗ್ ಅಂತ ಏನ್ ಕರಿತೀವಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಯಾವಾಗ ಸಂಜೆ 4:00 ರಿಂದ 6:30 ತನಕ ಈ ಕಾರ್ಯಕ್ರಮ ನಡೀತಾ ಇತ್ತು, ಶಾಲೆಯ ಪ್ರಾಂಗಣ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಇಂದ ತುಂಬಿರ್ತಿತ್ತು. ಅಲ್ಲಿಗೆ ಯಾರು ನಿತ್ಯ ಬರ್ತಿದ್ದವರು ಅವ್ರಿಗೂ ಕೂಡ ತಡೆ ಹಾಕ್ತಂಗಾಯ್ತು. ನಾವು ಅವ್ರಿಗೇನೇನು ಬರಬೇಡಿ ಅಂತಾನೆ ಹೇಳಲಿಲ್ಲ. ಒಂದು ಪಾಸಿಟಿವ್ ಆಕ್ಟಿವಿಟಿ ಆಗ್ತಿದ್ರಿಂದ ಆಟೋಮೆಟಿಕಲಿ ಅವ್ರು ಬೇರೆ ಜಾಗಗಳನ್ನ ಹುಡ್ಕೊಂಡ್ರು, ಅವರ ಚಟುವಟಿಕೆಗಳಿಗೋಸ್ಕರ ಅವರ ಬೇರೆ ಬೇರೆ ಜಾಗಗಳನ್ನ ಹುಡ್ಕೊಂಡ್ರು. ಸೊ ಈ ರೀತಿ ನಾವು ಸಂಧ್ಯಾ ಶಾಲೆಯ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ. ಅಂದ್ರೆ ಈಗ ಆ ಒಂದು ಗ್ರೇ ಅವಧಿಯಲ್ಲಿ ಸಂಧ್ಯಾ ಶಾಲೆ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ಅಲ್ಲಿ ಮಕ್ಕಳನ್ನ ಎಂಗೇಜ್ ಮಾಡ್ಕೊತಾ ಇದ್ದಾರೆ. ಹೌದು ಸರ್, ಆದ್ರೆ ಈ ಸಂಧ್ಯಾ ಶಾಲೆ ಮಾಡ್ಬೇಕಾದ್ರೆ ಮಕ್ಳಿಗೀಗ ಪುನಃ ಅಲ್ಲಿ ಓದಿರ್ತಾರೆ, ಪುನಃ ಇಲ್ಲಿ ಓದ್ಬೇಕು ಅನ್ನೋ ಒಂದು ಅನುಭವ ಬಂದ್ಬಿಡುತ್ತೆ. ಅಲ್ಲೂ ಅಂದ್ರೆ 4 ಗಂಟೆ ತನಕ ಓದಿರ್ತಾರೆ, ಶಾಲಾ ನಂತರದ ಅವಧಿಯಲ್ಲೂ ನಾನು ಓದ್ಬೇಕು, ಎಕ್ಸ್ಟ್ರಾ ಲೋಡ್ ಅಂತ ಅನ್ಸಲ್ವಾ ಅವರಿಗೆ? ಅಂದ್ರೆ ಯಾವ ತರ ಆಕ್ಟಿವಿಟೀಸ್ ಗಳನ್ನ ಮಾಡಿಸ್ತಾ ಇದ್ರಿ? ಅವ್ರನ್ನ ಎಂಗೇಜ್ ಮಾಡ್ಕೊಳ್ಳೋಕೋಸ್ಕರ ನೀವು ಹೇಗೆ ಅದನ್ನ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಹೇಳಿದೀರಾ? ನಾವು ಏನ್ ಪ್ರಯತ್ನ ಪಟ್ವಿ ಗೊತ್ತಲ್ಲ, ನೀವು ಕೇಳಿದ್ ಬಹಳ ಒಳ್ಳೆ ಕ್ವಶನ್. ಅದಕ್ಕೆ ನಾವೇನ್ ಮಾಡಿದ್ವಿ, ಈ 25-75, 50-50, 75-25 ರೇಷಿಯೋ ಅನ್ನೋ ತರ ಪ್ಲಾನ್ ಮಾಡ್ಕೊಂಡ್ವಿ. ಏನಂಗಂದ್ರೆ ಈ ಪ್ರಾಥಮಿಕ ಮತ್ತು ಹೈಯರ್ ಪ್ರೈಮರಿ ಸ್ಕೂಲ್ ಮಕ್ಕಳುಗಳಿಂದ 5ನೇ ತರಗತಿ ಒಳಗಡೆ ಅವ್ರಿಗೆ ಸಂಧ್ಯಾ ಶಾಲೆಯಲ್ಲಿ 75% ಒಂದು ಆಕ್ಟಿವಿಟಿ ಬೇಸ್ಡ್ ಜಾಯ್ಫುಲ್ ಎನ್ವೈರನ್ಮೆಂಟ್ ಇರಬೇಕು. ಅವ್ರಿಗೆ ಕತೆ ಹೇಳಬೇಕು. ಸಾಕಷ್ಟು ನಾವು ನಮ್ಮ ಒಂದು ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಅಜ್ಜಿ ಹೇಳಿದ ಕಥೆಗಳನ್ನ ಉಪಯೋಗಿಸ್ಕೊತಾ ಇದ್ವಿ. ಅಜ್ಜಿ ಹೇಳಿದ ಕಥೆಗಳನ್ನ ಅವ್ರಿಗೆ ತಲುಪಿಸೋದ್ರ ಮುಖಾಂತರ ಸಾಕಷ್ಟು ಅವ್ರಿಗೆ ಮೌಲ್ಯ ಶಿಕ್ಷಣ ಆಗ್ತಿತ್ತು. ಆ ಎಳೆಯ ವಯಸ್ಸಿನಲ್ಲೇನೆ ಕೂಡ ಅವ್ರಿಗೆ ಕಥೆಗಳ ಮುಖಾಂತರ ಒಂದು ಮೌಲ್ಯಯುತ ಶಿಕ್ಷಣ ಮತ್ತು ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಗೆ ನಾವು ಹೆಚ್ಚು ಫೋಕಸ್ ಅನ್ನ ಮಾಡ್ತಾ ಇದ್ದಂಥದ್ದು ಲೋವರ್ ಪ್ರೈಮರಿ ಸ್ಕೂಲ್ಗಳನ್ನ ನಾವು ಸಂಧ್ಯಾ ಶಾಲೆಯಲ್ಲಿ ಅನುಷ್ಠಾನ ಮಾಡಿದಾಗ ಅದೇ ರೀತಿ ಒಂದು ಕರಿಕ್ಯುಲಮ್ ಮಾಡ್ತೇವೆ. ಸೊ ಇದು ಶಾಲೆಯ ನಂತರದ ಮತ್ತೊಂದು ಶಾಲೆ ಆಗ್ಬಾರ್ದು, ಬದಲಿಗೆ ಅವ್ರಿಗೆ ಒಂದು ಹೆಚ್ಚಿನ ಕಲಿಕೆಯನ್ನ ಸಿಗಬೇಕು ಅಂತ. ಇದು ಸುಮಾರು ಸರಿ ಕೇಳಿದ್ದು ಅನ್ನೋ ಕಡೆ ನೋಡಿದೀವಿ. ಮಕ್ಕಳು 6ನೇ ತರಗತಿ ಇರ್ತಾರೆ, 7ನೇ ತರಗತಿ ಇರ್ತಾರೆ, ಹಾಗೆ ಆದ್ರೆ ಅವರು ಬೇಸಿಕ್ ಓದಲಿಕ್ಕೆ ಬರ್ಲಿಕ್ಕೆ ಬರ್ತಾ ಇರಲ್ಲ. ಬೇಸಿಕ್ ಒಂದು ಭಾಷೆಯ ಒಂದು ಅರಿವಿನ ಕೊರತೆನೂ ಕೂಡ ಇರ್ತವೆ. ಅಂತಹ ಕೆಲವು ಮಕ್ಕಳುಗಳಿಗೆ ನಾವು ಟಾರ್ಗೆಟೆಡ್ ಲರ್ನಿಂಗ್ ಅನ್ನ ಫೋಕಸ್ ಅನ್ನ ಮಾಡಿಕೊಂಡು ಈ ಶಾಲೆಯಲ್ಲಿ ಕೊಡೋದಕ್ಕೆ ಸಾಧ್ಯ ಆಗ್ತಿರುತ್ತೆ. ಹಾಗಾಗಿ ಅದು ರಿಪೀಟ್ ಆಗಲ್ಲ. ಒಂದು ಮಗುವಿನ ನಾವು ಪ್ರೊಫೈಲಿಂಗ್ ಮಾಡ್ತೀವಿ. ಸಾಮಾನ್ಯ ಒಂದು ಸಂಧ್ಯಾ ಶಾಲೆಗೆ ನಾವು ಆದ್ಯತೆ ಮೇಲೆ ತೆಗೆದುಕೊಳ್ತಾ ಇದ್ದಂಥದ್ದು ಯಾರು ಸಿಂಗಲ್ ಪೇರೆಂಟ್ಸ್ ಇರ್ತಾರೆ, ಅಂತ ಮಕ್ಕಳು, ಅವರ ಮಕ್ಕಳುಗಳು. ಎರಡನೇದು ಹೆಣ್ಣು ಮಕ್ಕಳುಗಳಿಗೆ ಮೊದಲ ಆದ್ಯತೆ, ಹೆಣ್ಣು ಮಕ್ಕಳುಗಳಿಗೆ ಸಂಧ್ಯಾ ಶಾಲೆಗೆ ಬರೋದಕ್ಕೆ. ಮೂರನೇದು ಸ್ಟಡೀಸ್ ಅಲ್ಲಿ ಶಾಲೆಯ ಶಿಕ್ಷಕರ ಪ್ರಕಾರ ಯಾರ್ಯಾರಿಗೆ ಒಂದು ಹೆಚ್ಚುವರಿ ಒಂದು ಶಿಕ್ಷಣ ಬೇಕಾಗುತ್ತೆ, ಒಂದು ಲರ್ನಿಂಗ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಕೊಡ್ಬೇಕಾಗುತ್ತೆ ಅಂತ ಮಕ್ಕಳನ್ನ ತೆಗೆದುಕೊಂಡು ನಾವು ಅವರಿಗೆ ತಕ್ಕಂತೆ ಗುಂಪುಗಳನ್ನ ಮಾಡಿ 3 ಗುಂಪುಗಳನ್ನ ರಚನೆ ಮಾಡಿ ನಮ್ಮ ಶಿಕ್ಷಕರುಗಳು, ಫೆಸಿಲಿಟೇಟರ್, ಈಗಾಗಲೇ ಹೇಳಿದ ವಾಲಂಟಿಯರ್ಗಳು ಎಲ್ಲರನ್ನ ಬಳಸಿಕೊಂಡು ಈ ಒಂದು ಸಂಧ್ಯಾ ಶಾಲೆಯನ್ನ ನಾವು ನಡೆಸ್ತಾ ಇರುವಂತದ್ದು. ಹಾಗಾಗಿ ಭಾಗವಹಿಸಿದಂತ ಮಕ್ಕಳು ಯಾವತ್ತೂ ಕೂಡ ಶಾಲೆ ನಂತರದ ಮತ್ತೊಂದು ಶಾಲೆ ಅಥವಾ ಇಲ್ಲೂ ನಾನು ಆ ಪಾಠ್ಯಕ್ರಮವನ್ನೇ ಕಲಿಬೇಕು ಅಂತ ಇಲ್ಲ. ಇದಕ್ಕೆ ವಿಶೇಷವಾದಂತಹ ಪಠ್ಯಕ್ರಮವನ್ನ ನಾವು ರಚನೆ ಮಾಡಿದಂಥದ್ದು. ಅದೇ ರೀತಿ ನೀವು 7ನೇ ಕ್ಲಾಸ್ 8ನೇ ಕ್ಲಾಸ್ ಮಕ್ಳಿಗೆ ಬಂದಾಗ 50-50 ರೇಷಿಯೋ, 50% ಈ ತರ ಆಕ್ಟಿವಿಟಿ, 50% ಅವ್ರಿಗೆ ಆ ಸ್ಟಡೀಸ್ ನ ವಾಪಸ್ ಓದೋ ಹಾಗೆ ಮಾಡೋದು. ಮನೆ ಪಾಠ ಎಷ್ಟೋ ಜನ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರುವಂತ ಮಕ್ಕಳಿಗೆ ಮನೆ ಪಾಠಕ್ಕೆ ಹೋಗೋ ಆಗೋದಿಲ್ಲ, ಅವಶ್ಯಕತೆ ಇಲ್ಲ ಅಂತ ಹೇಳೋಣ. ಬಟ್ ಯಾರಿಗೆ ಹೆಚ್ಚುವರಿ ಬೇಕಾಗುತ್ತೆ ಶಿಕ್ಷಣ, ಅವ್ರಿಗೆ ಹೋಗೋ ಅವಕಾಶ ಇರಲಿಲ್ಲ. ಹಾಗಾಗಿ ಅದನ್ನ ಒಂದು ಟ್ಯೂಷನ್ ಅನ್ನ ಕೊಡೋ ತರದ್ದು ಯೋಚನೆ ಮಾಡ್ತೀವಿ. ಅದೇ ರೀತಿ ಹೈಸ್ಕೂಲ್ ಬಂದಾಗ 75-25 ರೇಷಿಯೋ, ಅಂದ್ರೆ 75% ಅವರ ಪೆಡಗಾಗಿ ಮೇಲೆ ಅಥವಾ ಅವರ ಒಂದು ಪಠ್ಯಕ್ರಮದ ಮೇಲೆ ಫೋಕಸ್ ಆಗ್ತಿತ್ತು, 25%
ಚಟುವಟಿಕೆಗಳ ಮುಖಾಂತರ ಎಕ್ಸ್ಪೋಜರ್ ಕೊಡುವಂಥದ್ದು, ಬಾಕಿ ವಿಚಾರಗಳ ಬಗ್ಗೆ ಎಕ್ಸ್ಪೋಜರ್ ಗಳನ್ನ ಕೊಡುವಂಥದ್ದು, ಆ ಚಟುವಟಿಕೆಗಳನ್ನ. ಥ್ಯಾಂಕ್ಸ್ ಸರ್. ಅದು ಒಂದು ಅವಧಿಯಲ್ಲಿ ಸಂಧ್ಯಾ ಶಾಲೆ ಅವಧಿಯಲ್ಲಿ ನೀವು ಹೇಳ್ತಿರುವಂತಹ ಕಾನ್ಸೆಪ್ಟ್ಗಳು ಅಂದ್ರೆ 3 ಜನ ಗ್ರೂಪ್ ಗಳನ್ನ ಮಾಡಿ ಆ ಮಕ್ಕಳು ಆಟ ಆಡ್ಕೊಂಡು ಕಲಿತ್ಕೊಂಡು ಈ ಕಡೆ ಆ ಅವಧಿಯಲ್ಲಿ ಏನಾಗ್ತಿತ್ತು ಮಕ್ಕಳಿಗೆ, ನಾವು ಅಲ್ಲಿ ಶಾಲೆಯಲ್ಲಿ ಕಲ್ತಿರೋ ಪಾಠನೇ ಕಲಿತಾ ಇಲ್ಲ, ಏನೋ ಒಂದು ಹೊಸ್ತಾ ಕಲಿತೀವಿ. ನೀವು ಫಸ್ಟ್ ಹೇಳ್ದಂಗೆ ವ್ಯಾಲ್ಯೂ ಎಜುಕೇಶನ್ ಎಕ್ಸ್ಟ್ರಾ ಇದ್ರಲ್ಲಿ ಹೇಳ್ಕೊಡ್ತಿರೋದಂತೂ ತುಂಬಾ ಚೆನ್ನಾಗಿದೆ ಸರ್ ಸಂಧ್ಯಾ ಶಾಲೆ ಇರೋಂಥದ್ದು. ಸರ್ ಮತ್ತೊಂದು ಪ್ರಶ್ನೆ ನಿಮ್ಗೆ, ಈಗ ಆ ಒಂದು ಸಂಧ್ಯಾ ಶಾಲೆ ಹೇಳ್ಕೊಡ್ಲಿಕ್ಕೆ ನೀವು ಈಗ ಅಲ್ಲೇ ಹೇಳಿದ್ರಿ, ಅಲ್ಲೇ ಇರುವಂತಹ ಯಾರೋ ಒಬ್ರು ಸುಗಮಕಾರರು ಇರೋರ್ನ ನಾವು ತೆಗೆದುಕೊಂಡು ಅವ್ರಿಗೆ ಹೇಳ್ಕೊಡ್ತಾ ಇದ್ರಿ ಅಂತ ಹೇಳ್ತೀವಿ ಸರ್. ಈ ನೆಕ್ಸ್ಟ್ ಆ ಶಾಲೆಯ ಮುಖ್ಯಸ್ಥರಾಗಿರ್ಬೋದು, ಶಿಕ್ಷಕರ ಒಂದು ಏನ್ ಹೇಳ್ತಾರೆ ಆ ಒಂದು ಸಪೋರ್ಟ್ ಹೇಗ್ ನಿಮ್ಗೆ ಸಿಕ್ತಿತ್ತು ಸರ್? ಯಾಕಂದ್ರೆ ಈಗಾಗಲೇ ನೀವು ಮಾಡಿದೀರಿ ಅಂತ ಹೇಳಿದ್ರಿ, ಸಪೋರ್ಟ್ ಹೇಗ್ ಸಿಕ್ತಿತ್ತು? ಇದರಿಂದ ಮಕ್ಳುಗಳು ನಿಮ್ಗೆ ದಾಖಲಾತಿ ಚೆನ್ನಾಗಿತ್ತ ಸಂಧ್ಯಾ ಶಾಲೆಯಲ್ಲಿ, ಹೇಗಿತ್ತು? ಸಪೋರ್ಟ್, ಶಿಕ್ಷಕರು ಸಪೋರ್ಟ್ ಮಾಡದೆ ಹೋಗಿದ್ರೆ ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ತಾನೆ ಇರಲಿಲ್ಲ. ಯಾಕಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ಶಿಕ್ಷಕರ ಸಹಯೋಗದೊಂದಿಗೆನೆ ಸಂಧ್ಯಾ ಶಾಲೆಗೆ ಯಾವ ಮಕ್ಳು ಬರಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಇದ್ವಿ. ಕ್ಲಾಸ್ ವೈಸ್ ಪಟ್ಟಿ ಮಾಡಿ ಶಿಕ್ಷಕರ ಸಹಕಾರಗಳನ್ನೇ ತೆಗೆದುಕೊಂಡು ಅವ್ರು ಯಾರನ್ನ ರೆಕಮೆಂಡ್ ಮಾಡ್ತಾರೆ ಅನ್ನೋದನ್ನ ಕೂಡ ನೋಡ್ಕೊಂಡು ನಾವು ಕ್ಲಾಸ್ ವೈಸ್ ಅನ್ನ ಪಟ್ಟಿ ಮಾಡಿ ಶಾಲೆಗೆ ಸೇರಿಸ್ಕೊಳ್ತಾ ಇದ್ವಿ. ಈಗಾಗಲೇ ನಾನು ಹೇಳ್ದಂಗೆ SDMC ಅನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಒಳಗೊಳಿಸ್ಕೊಂಡಿದ್ವಿ. ಯಾಕೆಂತಂದ್ರೆ ಸಂಜೆ ನಡೀತಾ ಇದೆ, ನಮ್ಗೆ ಪ್ರಶ್ನೆಗಳು ಬಂತು. ಸಂಜೆ ನೀವು 5:30 4 ಶಾಲೆ ಬಿಟ್ಟ ಮೇಲೆ ಮಾಡ್ತಾ ಇರ್ತೀರಿ, ಜವಾಬ್ದಾರಿ ಯಾರು ತಗೋತಾರೆ? ಒಂದು ಅಫ್ಕೋರ್ಸ್ ನಾವೇ ಜವಾಬ್ದಾರಿ ತೆಗೆದುಕೊಂಡಿದ್ವಿ ಅಂತ ಹೇಳೋಣ. ನಾವು ಗ್ರಾಮ ಸಂಸ್ಥೆಯಾಗಿ ನಮ್ಮ ಯೋಜನೆ ಪ್ರಕಾರ ಯಾರೆಲ್ಲ ಅಲ್ಲಿ ಸಿಬ್ಬಂದಿಗಳಿದ್ರು ಅವ್ರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ವಿ. ಹೆಚ್ಚುವರಿಯಾಗಿ ನಾವು ಸಮುದಾಯವನ್ನೇ ಜವಾಬ್ದಾರಿ ಮಾಡಿದ್ವಿ. SDMC ಸದಸ್ಯರಿರ್ಬೋದು, ಪಂಚಾಯತಿ ಮೆಂಬರ್ಗಳಿರ್ಬೋದು, ನಾವು ಮುಖ್ಯವಾಗಿ ಅವ್ರಿಗೆ ಆಹ್ವಾನ ಕೊಡ್ತಾ ಇದ್ವಿ, ದಯವಿಟ್ಟು ಬನ್ನಿ, ನೀವು ಒಂದು ವಾಕಿಂಗ್ ಮಾಡ್ಕೊಂಡು ಶಾಲೆ ಹತ್ರ ಬಂದು ಹೋಗಿ, ಈ ಚಟುವಟಿಕೆಗಳು ಏನೇನೆಲ್ಲ ಆಗ್ತಾ ಇರೋದನ್ನ ಗಮನಿಸಿ ಅನ್ನುವಂಥದ್ದು ನಾವು ಮಾಡ್ತೀವಿ. ಹೀಗಾಗಿ ಇದು ಸಮುದಾಯ ಮತ್ತು ಶಿಕ್ಷಕರ ಒಂದು ಸಹಕಾರದಿಂದನೇ ಈ ಕಾರ್ಯಕ್ರಮ ನಡೀತಾ ಇತ್ತು. ಎರಡನೇದು, ಇದಕ್ಕೆ ಒಂದು ಉತ್ತಮವಾದಂತಹ ಒಂದು ಪ್ರತಿಕ್ರಿಯೆನೂ ಬಂದಿತ್ತು. ಕನಿಷ್ಠ ಪಕ್ಷ ಪ್ರತಿ ಶಾಲೆಯಲ್ಲಿ ಒಂದು 200 ಮಕ್ಕಳಿರುವಂತಹ ಶಾಲೆಯಲ್ಲೂ ಕೂಡ ಒಂದು ಅರ್ಧದಷ್ಟು ಜನ 50% ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಂಥದ್ದು ಕಾಮನ್ ಆಗಿದೆ. ನಾವೇನೇ ರಿಸ್ಟ್ರಿಕ್ಟ್ ಮಾಡ್ತೀವಿ, ಎಲ್ಲರಿಗೂ ಸಂಧ್ಯಾ ಶಾಲೆ ಬರೋ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಅವ್ರ ಮನೇಲಿ ಯಾರೊಂದು ಕೂಡು ಕುಟುಂಬದಲ್ಲಿದ್ದಾರೆ, ಯಾರೋ ಕೇರ್ ಟೇಕಿಂಗ್ ಮನೇಲಿ ಇದ್ದಾರೆ ಅಂದ್ರೆ ಅವ್ರನ್ನ ತಗೋತಾನೆ ಇರಲಿಲ್ಲ. ಎರಡನೇದು, ಯಾರು ಅಕಸ್ಮಾತ್ ಸ್ಟಡೀಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಥವಾ ದೂರದ ಪ್ರದೇಶಗಳನ್ನ ಕೆಲಸಕ್ಕೆ ಬರೋದಕ್ಕೆ ಸಾಧ್ಯ ಆಗದೆ ಇರಬಹುದು, ಅಂತ ಮಕ್ಕಳನ್ನ ಬಿಟ್ಟಾಗ ಆದ್ಯತೆಯ ಮುಖಾಂತರ ಯಾರು ಬರಬೇಕು ಅಂತ ಶಿಕ್ಷಕರು ಯೋಚನೆ ಮಾಡ್ತಿದ್ರು, ಅವರೆಲ್ಲರಿಗೂ ಕೂಡ ಸಂಧ್ಯಾ ಶಾಲೆಗೆ ಅವಕಾಶ. ಈ ಒಂದು ಸಂಧ್ಯಾ ಶಾಲೆಯಿಂದ ಒಂಟಿ ಪೋಷಕರ ಆತಂಕ ಆದಷ್ಟು ಕಡಿಮೆ ಆಗುವಂತದ್ದು ಕಾರ್ಯಕ್ರಮ. ಅದು ಹೆಚ್ಚು ಆಗ್ಬೇಕು ಗೋಪಾಲ. ಇವತ್ತು ಒಂದು ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ದುರದೃಷ್ಟವಶಾತ್ ಈ ದುಡಿಮೆಯಲ್ಲಿ ಹೆಣ್ಣು ಮಕ್ಕಳ ಒಂದು ಪಾರ್ಟಿಸಿಪೇಷನ್, ವರ್ಕ್ ಪಾರ್ಟಿಸಿಪೇಷನ್ ರೇಷಿಯೋ ಅಂತ ಏನ್ ಕರಿತೀವಿ, ಅದು ಕಡಿಮೆ ಆಗ್ತದೆ. ಒಂದು ಯಾಕೆ ಕಡಿಮೆ ಆಗುತ್ತೆ ಅಂತ ನೋಡಿದ್ರೆ ಬಹಳಷ್ಟು ಸಂದರ್ಭದಲ್ಲಿ ಇದು ಉಳ್ಳವರ ಮನೆಯಲ್ಲೂ ಸತ್ಯ, ಇಲ್ಲದೇ ಇರೋರ ಮನೆಯಲ್ಲೂ ಸತ್ಯ. ಯಾಕೆಂತಂದ್ರೆ ಅವ್ರಿಗೆ ಕುಟುಂಬದ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಹೆಣ್ಮಕ್ಳಿಗೆ ಮಕ್ಕಳು ನೋಡ್ಕೋಬೇಕು. ಎಷ್ಟೋ ಜನ ಕೆಲ್ಸಕ್ಕೆ ಹೋಗಲ್ಲ, ಯಾಕೆ ಮೊದಲನೇ ಊಟದಾಗ ಯಾರು ನೋಡ್ಕೊಳ್ಳೋಕಿಲ್ಲ ನನ್ನ ಮಗುವನ್ನ, ಹಾಗಾಗಿ ಮಕ್ಕಳು ನೋಡ್ಕೋಬೇಕು ಅನ್ನೋಂಥದ್ದು ಇರ್ಬೋದು. ಮುಂದುವರೆದು ಮನೇಲಿ ಆರ್ಥಿಕವಾಗಿ ಸ್ಥಿತಿವಂತರಾಗಿದ್ರೆ ಅವ್ರು ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ದುಡಿಯೋ ಅನಿವಾರ್ಯತೆ ಇರುವಂತ ಎಷ್ಟೋ ಕುಟುಂಬಗಳಿದೆ. ಇವತ್ತು ನೀವು ನೋಡಿದ್ರೆ ಅರ್ಬನ್ ಪೆರಿಫೆರಿ ಏರಿಯಾದಲ್ಲಿ ನೀವು ನೋಡಿದ್ರೆ ಹೆಣ್ಮಕ್ಳು ದುಡಿದ್ರೇನೆ ಕುಟುಂಬ ಅನ್ನೋ ಸಂದರ್ಭದಲ್ಲಿ ಇದೆ. ಆದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಕೆಲಸ, ಒಂದು ಗಾರ್ಮೆಂಟ್ಸ್ ಅಲ್ಲೋ ಒಂದು ಮನೆ ಕೆಲಸದಲ್ಲೋ ಎಲ್ಲ ನಿರತರಾಗಿರ್ತಾರೆ. ಸಂಜೆ 4:30 ಕೆಲಸ ಶಾಲೆ ಬಿಟ್ಟು ನನ್ನ ಮಗಳಲ್ಲಿ ಇರ್ತಾಳೆ, ನನ್ನ ಮಗ ಏನ್ ಮಾಡ್ತಿರ್ತಾನೆ, ಅವ್ನು ಸುರಕ್ಷಿತವಾಗಿದ್ದಾನ ಇರುವಂತ ಆತಂಕದಲ್ಲೇ ಅವ್ರ ಮನೆಗೆ ಓಡ್ ಬರುವಂತ ವಾತಾವರಣ ಇರುತ್ತೆ. ಅಂತದ್ರಲ್ಲಿ ಈ ತರದ ಏನೋ ಒಂದು ಕಾರ್ಯಕ್ರಮ ಸಮುದಾಯದಲ್ಲಿ ನಡೀತಾ ಇದೆ ಅಂತಂದ್ರೆ, ನನ್ನ ಮಗ 6 ಗಂಟೆ ತನಕ ಒಂದು ಒಳ್ಳೆಯ ಸುರಕ್ಷಿತ ವಾತಾವರಣದಲ್ಲಿ, ಅದರಲ್ಲೂ ಕೂಡ ಕಲಿಕೆಯ ವಾತಾವರಣದಲ್ಲಿ ಇದ್ದಾನೆ ಅಥವಾ ಇದ್ದಾಳೆ ಅಂತ ತಾಯಿಗೆ ಒಂದು ಭರವಸೆ ಬಂದ್ರೆ ಆ ನೆಮ್ಮದಿ ಅದನ್ನ ಅನುಭವಿಸಿದವ್ರಿಗೆ ಗೊತ್ತು. ಸರಿ, ಸಂಧ್ಯಾ ಶಾಲೆಯನ್ನ ಕಾನ್ಸೆಪ್ಟ್ ಹಿಂಗೆ ಶಾಲಾ ನಂತರದ ಅವಧಿಯಲ್ಲಿ ಮಕ್ಕಳಿಗೆ ಪರಿಹಾರವಾಗಿ ಸಂಧ್ಯಾ ಶಾಲೆಯನ್ನ ಕಾನ್ಸೆಪ್ಟ್ ನಿಮ್ದು ಯೋಚನೆ ತುಂಬಾ ಚೆನ್ನಾಗಿದೆ. ಬಟ್ ಇದೇ ಕಾನ್ಸೆಪ್ಟ್ ಒಬ್ಬ ನೀತಿ ನಿರೂಪಕರಾಗಿ ನೀವು ಸರ್ಕಾರಕ್ಕೆ ಹೇಳೋದಾದ್ರೆ, ಅವರಿಗೆ ಅರ್ಥ ಮಾಡಿಸೋದಾದ್ರೆ ನೀವೇನು ಹೇಳಕ್ ಇಷ್ಟಪಡ್ತೀವಿ? ಸರ್ಕಾರದಲ್ಲೂ ಕೂಡ ಬಹಳ ಹಿಂದೆ ಇದನ್ನು ಒಂದು ಮಿನಿಮಮ್ ಅವಧಿ ಒಳಗಡೆ ಸೇತು ಬಂದ ಶಾಲೆಗಳು ಅಂತ ನಡೆಸ್ತಾರೆ. ಹೌದು. ಈ ಸೇತು ಬಂದ ಶಾಲೆ ಯಾವಾಗ ಸಾಮಾನ್ಯವಾಗಿ ಮಾಡ್ತಾರೆ ಅಂತಂದ್ರೆ, ಈ ಅಕಾಡೆಮಿಕ್ ಇಯರ್ ಪ್ರಾರಂಭದಲ್ಲಿ, ಶಾಲಾ ಒಂದು ಅವಧಿಯ ಪ್ರಾರಂಭದ ದಿನಗಳಲ್ಲಿ ಮಾಡ್ತಾರೆ. ಯಾಕಂದ್ರೆ ಮಕ್ಕಳು
ಬೇಸಿಗೆ ರಜೆ ಇರುತ್ತೆ, ಮರ್ತ್ಬಿಟ್ಟಿರ್ತಾರೆ ಓದಿರೋದನ್ನೆಲ್ಲವನ್ನು ಕೂಡ. ಹಾಗಾಗಿ ಅವ್ರಿಗೆ ಬ್ರಿಡ್ಜ್ ಮಾಡ್ಬೇಕು, ಆ ಸೇತು ಬಂಧವನ್ನ ಬ್ರಿಡ್ಜ್ ಮಾಡ್ಬೇಕು ಅವ್ರ ಲರ್ನಿಂಗ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾರೆ. ಶಿಕ್ಷಕರು ಪಾಪ ಪಾಳಿಯಲ್ಲಿ ಅದನ್ನ ವಹಿಸ್ಕೊಂಡು ಮಾಡುವಂತ ವಿಧಾನವನ್ನು ನಾವು ಕೂಡ ನೋಡಿದ್ವಿ. ಆದ್ರೆ ಅದು ಕಂಟಿನ್ಯೂ ಆಗಲ್ಲ, ಅದು ಸೇತು ಬಂಧ ಉದ್ದೇಶಕ್ಕೆ ಮಾತ್ರ ಅದು ರಚನೆ ಆಗುತ್ತೆ. ನಾವು ಕಂಡಂತದ್ದು ಈ ಕಮ್ಯುನಿಟಿಗಳಲ್ಲಿ ಇಂತಹ ಒಂದು ಆಫ್ಟರ್ ಸ್ಕೂಲ್ ಪ್ರೋಗ್ರಾಮ್ಸ್ ಆಗ್ಬೇಕಾಗಿದೆ. ಅದು ಅವಶ್ಯಕತೆನೂ ಕೂಡ ಇದೆ. ಅದಕ್ಕೆ ನಾವೊಂದು ಸರ್ಕಾರದಿಂದ ವಿಶೇಷವಾದ ಕಾರ್ಯಕ್ರಮವನ್ನೇ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ಸುಲಭವಾಗಿ ಮಾಡ್ತೀನಿ ಅಂತಂದ್ರೆ ಇತ್ತೀಚೆಗೆ ಈ ಗ್ರಾಮ ಪಂಚಾಯಿತಿಗಳು ಈ ಲೈಬ್ರರಿಗಳನ್ನ ವಹಿಸ್ಕೊಂಡಿದ್ದಾವೆ. ಈ ಲೈಬ್ರರಿ ಮತ್ತು ಈ ಕಾರ್ಯಕ್ರಮಕ್ಕೆ ಏನಾದ್ರೂ ಜೋಡಣೆ ಮಾಡಬಹುದಾ? ಅಕಸ್ಮಾತ್ ನಾವು ಹೆಚ್ಚುವರಿ ಅನುದಾನ, ಹೆಚ್ಚುವರಿ ಒಂದು ವಾಲಂಟಿಯರ್ಸ್ ನ ತಗೊಳಕ್ ಸಾಧ್ಯ ಇಲ್ಲದೆ ಹೋದ್ರೆ ಅದನ್ನ ಮಾಡಬಹುದು. ಅಥವಾ ವಯಸ್ಕರ ಶಿಕ್ಷಣ ಕೇಂದ್ರಗಳು ಹೇಗೆ ನಡೀತಾ ಇದಾವೆ ಅಂತ ಸುಮಾರು ಜನ ಹಳ್ಳಿಗಳಿಗೆ ನಾವು ಹೋದಾಗ, ಸೊ ಆ ವಯಸ್ಕರ ಶಿಕ್ಷಣದ ಏನು ಒಂದು ವಾಲಂಟಿಯರ್ಸ್ ಗಳಿದ್ದಾರೆ, ಒಂದು ವಾಲಂಟರಿ ಬೇಸಿಸ್ ಮೇಲೆ ಲರ್ನಿಂಗ್ ಗಳಿದ್ದಾರೆ, ಅವ್ರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಜೋಡಿಸ್ಕೊಂಡು ಒಂದು ನಿರಂತರ ಕಲಿಕೆಯ ಕಾರ್ಯಕ್ರಮವಾಗಿ ಇದನ್ನ ರೂಪಿಸಬಹುದು. ಯಾಕಂದ್ರೆ ಇದು ಎರಡು ಕಾರಣ, ಒಂದು ಸುರಕ್ಷತೆಯ ಕಡೆ ಒಂದಾದ್ರೆ, ಎರಡನೇದು ಇವತ್ತು ನಮ್ಮ ದೊಡ್ಡ ಸಮಸ್ಯೆ ಏನು, ಏಜ್ ಸ್ಪೆಸಿಫಿಕ್ ಲರ್ನಿಂಗ್. ಇವತ್ತು ಸಾಕಷ್ಟು ಸಂಶೋಧನಾ ವರದಿಗಳು, ಅಸರ್ ಒಂದು ವರದಿ ಏನ್ ಬರುತ್ತೆ ಅದು ಪ್ರತಿ ವರ್ಷ ಹೇಳ್ತಾ ಇರುತ್ತೆ, ನಿಮ್ಮ ಇಷ್ಟು ಪ್ರತಿಶತ 7ನೇ ತರಗತಿಯ ಮಕ್ಕಳಿಗೆ 4ನೇ ತರಗತಿ ಪಠ್ಯನ್ನು ಓದಕ್ಕಾಗ್ತಾ ಇಲ್ಲ, ಇಷ್ಟು ಜನಕ್ಕೆ ಗಣಿತದ ಕಲಿಕೆಯ ಸಮಸ್ಯೆಗಳಿದ್ದಾವೆ, ಇದೆಲ್ಲ ಹೇಳ್ತಾ ಇರುತ್ತೆ. ಇದು ಬ್ರಿಡ್ಜ್ ಮಾಡೋದು ಹೇಗೆ? ಇದು ಯಾವುದೋ ಒಂದು ವಾರ, ಒಂದು 15 ದಿವಸದ ಸೇತು ಬಂಧದ ಇದರಿಂದ ಸಾಧ್ಯ ಆಗೋದಿಲ್ಲ. ತರಗತಿಯಲ್ಲಿ ಶಾಲೆ ಶಿಕ್ಷಕರು ನಿರಂತರ ಪಠ್ಯವನ್ನ ಕಲಿಸ್ತಾ ಇರ್ಬೇಕಾಗುತ್ತೆ. ಅಡಿಷನಲ್ ಸ್ಕೋಪ್, ಅಡಿಷನಲ್ ಲರ್ನಿಂಗ್ ಯಾರಿಗೆ ಬೇಕಾಗುತ್ತೆ ಅದನ್ನ ಕೊಡ್ಲೇಬೇಕಲ್ಲ. ಅರ್ಬನ್ ಅಲ್ಲಿ ಆದ್ರೆ ಅಥವಾ ನಾನು ಹೇಳಿದಾಗೆ ಉಳ್ಳವರಾದ್ರೆ ಟ್ಯೂಷನ್ ಕಲಿಸ್ತಾರೆ, ಇದು ಕೂಡ ನಿರಂತರ ನಡೀತಾ ಇದೆ. ಹಳ್ಳಿಯಲ್ಲಿ ಯಾರು ಅದನ್ನ ಮಾಡ್ತಾರೆ? ಹಾಗಾಗಿ ಈ ತರ ಒಂದು ದಾರಿಯನ್ನು ಹುಡ್ಕೊಂಡು, ನಾನು ಈಗಾಗಲೇ 2-3 ಪರಿಹಾರ ಮಾರ್ಗಗಳನ್ನು ಕೂಡ ಹೇಳಿದ ಹಾಗೆ ಒಂದು ನಿರಂತರ ಕಾರ್ಯಕ್ರಮವಾಗಿ ರೂಪಿಸಬೇಕು ಅನ್ನುವಂಥದ್ದು ಅಟ್ಲೀಸ್ಟ್ ನಾವು ನಮ್ಮ 5 ವರ್ಷ ಯೋಜನೆಯನ್ನು ಅನುಷ್ಠಾನ ಮಾಡಿದಂತ ಸಂದರ್ಭದಲ್ಲಿ ನಮಗೆ ತಿಳಿ ಬಂದಿರುವಂತ ವಿಚಾರ. ಈ 5 ವರ್ಷದಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಹೇಳ್ಬೇಕು, ಜನಗಳಿಗೆ ಹೇಳ್ಬೇಕು ಅಂದ್ರೆ ಯಶಸ್ವಿಯಾಗಿ ನಡೆದಿದೆ ಒಂದು ಹೇಳ್ಬೋದು ಜನರಿಗೆ ಅಂತ ಯಾವ ಸ್ಟೋರಿ ಹೇಳ್ಬೋದು? 40 ಶಾಲೆಗಳ ಕಾರ್ಯಕ್ರಮವು ಕೂಡ ಯಶಸ್ವಿ. ಆ ವಿಚಾರದಲ್ಲಿ ಬಂದಾಗ ಸೇತು ಬಂಧ ನಮ್ಮ ಸಂಧ್ಯಾ ಶಾಲೆಯ ಕಾರ್ಯಕ್ರಮ ನಾವು ನಡೆಸ್ತಕ್ಕದ್ದು ಅಲ್ಲಿ ಬಹಳ ಕೆಲವು ನನಗೆ ತಲುಪಿದಂಥದ್ದು, ನನ್ನ ಸುಗಮಕಾರರು ಹಂಚಿಕೊಂಡಿರುವಂತ ಪ್ರಕಾರ ಅಂತಂದಾಗ ಸಾಕಷ್ಟು ಒಂದು ಪ್ರದೇಶಗಳಲ್ಲಿ ಲೋಕಲ್ ಗೃಹಿಣಿಯರ್ಗಳಿರ್ಬೋದು, ಕಲಿತಕ್ಕ ಗೃಹಿಣಿ ಇರ್ಬೋದು, ಅವರು ಬಂದು ಅವ್ರಿಗೆ ಗೊತ್ತಾದಂತಹ ಒಂದು ವಿಷಯವನ್ನ, ಚಟುವಟಿಕೆಗಳನ್ನ ಮಾಡಿಸೋದು, ಒಂದು ಗೇಮ್ಗಳನ್ನ ಆಟ ಆಡಿಸುವಂಥದ್ದು, ಅದು ಬಹಳ ಪ್ರೇರಣೆ ಕೊಟ್ಟಂತ ವಿಚಾರ. ನಾವು ಇತ್ತೀಚೆಗೆ ಏನನ್ನ ಆಗ್ಬಿಟ್ಟಿದೀವಿ ಅಂತಂದ್ರೆ ಒಂಥರ ಪೆಸಿಮಿಸ್ಟಿಕ್, ಅದು ನಿರಾಶಾವಾದಿಗಳಾಗ್ಬಿಟ್ಟಿದೀವಿ. ಸಮುದಾಯ ಸರಿ ಇಲ್ಲ, ಜನ ಬೆಂಬಲ ಕೊಡಲ್ಲ, ಜನ ಏನನ್ನೂ ಭಾಗವಹಿಸಲ್ಲ ಚಟುವಟಿಕೆಗಳಲ್ಲಿ ಅಂತ ಹೇಳ್ತೀವಿ. ಆದ್ರೆ ನಮಗ್ ಕಂಡು ಬಂತದ್ದು ಒಂದು ಕ್ಷಣ ನಾವು ಈ ಕಾರ್ಯಕ್ರಮನ ಶುರು ಮಾಡಿದಾಗ ಇಡೀ ಸಮುದಾಯದಲ್ಲಿ ಭಾಗವಹಿಸಲಿಕ್ಕೆ ಶುರು ಮಾಡಿದಂಥದ್ದು. ನಮ್ಗೆ ಉದಾಹರಣೆ ಇದೆ, ಸ್ಥಳೀಯವಾದಂತಹ ಯುವಕರ ಗುಂಪು ಬಂದು, ಸರ್ ಈ ಶಾಲೆಗೆ ನಾ ಇದೇ ಶಾಲೆ ವಿದ್ಯಾರ್ಥಿ ಆಗಿದ್ದೆ, ನಾನು ರಾಜ್ಯ ಮಟ್ಟದ ಅಥವಾ ಒಂದು ಜಿಲ್ಲಾ ಮಟ್ಟದ ಒಂದು ಕಬಡ್ಡಿ ಒಂದು ಆಟಗಾರನಾಗಿದ್ದೆ, ನಾನು ಈ ಶಾಲೆಗೆ ಬಂದು ಈ ಸಂಜೆ ಅವಧಿಯಲ್ಲಿ ನಾನು ಆ ಮಕ್ಕಳಿಗೆ ಕಬಡ್ಡಿ ಹೇಳ್ಕೊಡ್ತೀನಿ, ಸ್ಪೋರ್ಟ್ಸ್ ಅನ್ನ ಹೇಳ್ಕೊಡ್ತೀನಿ, ನನ್ಗೆ ಯಾವುದೇ ತರದ ಒಂದು ಸಂಭಾವನೆ ನಿರೀಕ್ಷೆ ಏನಿಲ್ಲ. ಈ ತರ ಸಾಕಷ್ಟು ಉದಾಹರಣೆಗಳು, ಇಡೀ ಸಮುದಾಯ ಅದನ್ನ ಆಚರಿಸುವಂತದ್ದು ನನ್ನ ಪ್ರಕಾರ ಎಲ್ಲ ಒಂದ್ ಕಡೆ ಯಶೋಗಾಥೆ. ಅದು ಮುಂದುವರೆದು ಎಷ್ಟೋ ಜನ ತಮ್ಮ ಕಾಂಟ್ರಿಬ್ಯೂಷನ್ ಕೂಡ ಕೊಟ್ಟಿರುವಂತದ್ದು ಇರ್ಬೋದು. ಆ ಮಕ್ಕಳಿಗೆ ಏನಾದ್ರು ಸಂಜೆ ಒಂದು ಶಾಲೆ ನಂತರದಲ್ಲಿ ಇದ್ದಾವೆ, ಸೊ ನೀವು ಅವ್ರಿಗೊಂದು ಸಣ್ಣ ರಿಫ್ರೆಶ್ಮೆಂಟ್ ಏನಾದ್ರು ಕೊಡಿ ಅಂತ ಕೊಟ್ಟಂತದ್ದು. ಹೀಗೆ ಹಲವಾರು ಯಶೋಗಾಥೆಗಳು ಈ ಕಾರ್ಯಕ್ರಮ. ಅಂದ್ರೆ ಈಗ ಸಮುದಾಯ, ಸರ್ಕಾರ ಎರಡೂ ಸೇರಿ ಇಡೀ ಶಾಲೆಯಲ್ಲಿ ಮಕ್ಕಳ ಸುರಕ್ಷತೆಗೆ ಎಷ್ಟು ಮಟ್ಟಿಗೆ ಮಾಡ್ಬೋದು ಅನ್ನೋದನ್ನ ಈ ಒಂದು ಸಂಧ್ಯಾ ಶಾಲೆಯ ಪರಿಕಲ್ಪನೆಯಲ್ಲಿ ನಾವು ಮಾತಾಡೋದ್ರಲ್ಲಿ ನಾವು ಕಂಡ್ಕೊಳ್ಬೋದು ಸರ್. ಕೊನೆಯದಾಗಿ ನಮ್ಮ ಊರಿನ ಪ್ರತಿ ಮಗುವು ಒಂದು ಸುರಕ್ಷಿತವಾಗಿರ್ಬೇಕು ಅನ್ನೋದು ಕೇವಲ ಮಾತಾಡಬಾರ್ದು, ನಮ್ಮೆಲ್ಲರ ಸಂಕಲ್ಪವಾಗಬೇಕು. ಈ ಸಂಧ್ಯಾ ಶಾಲೆ ಅನ್ನೋದು ಕೇವಲ ರಕ್ಷಣಾ ಕವಚ ಮಾತ್ರವಲ್ಲ, ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೂ ಮತ್ತು ಅವರ ಆತ್ಮವಿಶ್ವಾಸ ತುಂಬುವಂತ ಒಂದು ಅದ್ಭುತ ವೇದಿಕೆ ಅಲ್ಲ. ಎಷ್ಟೋ ಶ್ರೇಷ್ಠವಾದಂತ ಮಾತುಗಳನ್ನ ನೀವು ಇವತ್ತು ನಮ್ಮ ಜೊತೆ ಹಂಚ್ಕೊಂಡ್ರಿ. ಅಕ್ಷರದ ಬೆಳಕು ಬರೀ ಹಗಲಲ್ಲಿ ಮಾತ್ರ ಅಲ್ಲ, ಸಂಜೆಯೂ ನಮ್ಮ ಶಾಲೆಯ ಅಂಗಳದಲ್ಲಿ ಬೆಳಗಲಿ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದಕ್ಕೆ ನಮಗೆ ತುಂಬ ಹೃದಯದ ಧನ್ಯವಾದಗಳು ಗೋಪಾಲ್.
ಇನ್ಫ್ಯಾಕ್ಟ್ ಈ ಕಾರ್ಯಕ್ರಮ ನನಗೆ ಅತ್ಯಂತ ಹೃದಯ ಕತ್ತರವಾದಂತದ್ದು, ತೃಪ್ತಿ ಕೊಟ್ಟಂತ ಕಾರ್ಯಕ್ರಮ. ಯಾಕಂತಂದ್ರೆ ನಾನು ಹೇಳಿದಾಗೆ ಸಾಕಷ್ಟು ಸಮಾಜದಲ್ಲಿ ಹೋದಾಗ ನನಗೆ ನಿಜವಾಗ ಕಂಡು ಬಂದಂತಹ ಘಟನೆಗಳು, ಮಕ್ಕಳು ಎದುರಿಸ್ತಾ ಇರ್ತಕ್ಕಂಥ ಅಸುರಕ್ಷಿತ ವಾತಾವರಣ ಇರ್ಬೋದು, ಕಲಿಕೆಯ ಅವಶ್ಯಕತೆ ಇರ್ಬೋದು, ಇದನ್ನೆಲ್ಲ ಗಮನಿಸಿ ನಾವು ಒಂದು ಕಾರ್ಯಕ್ರಮ ರೂಪಣೆ ಮಾಡಿ ಅದು ಬರೀ ಕಾರ್ಯಕ್ರಮ ಆಗಲ್ದೆ ಇಡೀ ಜನ ಅದನ್ನ ಆಚರಿಸುವಂತದ್ದಾದಂಥದ್ದು ನಾನು ನಿಜವಾಗ್ಲೂ ಕೂಡ ನನಗೆ ಅಭಿವೃದ್ಧಿ ಚಿಂತಕನಾಗಿ, ಅಭಿವೃದ್ಧಿ ಕಾರ್ಯಕರ್ತನಾಗಿ ಸಮಾಜದ ಸಮುದಾಯದ ಬಗ್ಗೆ ಮತ್ತೊಂದಷ್ಟು ಭರವಸೆ, ಪ್ರೀತಿ ಬರ್ಲಿಕ್ಕೂ ಕೂಡ ಈ ಕಾರ್ಯಕ್ರಮ ನನಗೆ ಸಾಧ್ಯ ಆಯ್ತು ಅಂತ ಕೂಡ ಹೇಳ್ತೀನಿ. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಸಂಧ್ಯಾ ಶಾಲೆಯ ಪರಿಕಲ್ಪನೆ, ಸಂಧ್ಯಾ ಶಾಲೆಯ ಕಾರ್ಯಕ್ರಮ ಆದ್ರೆ ನಿಜಕ್ಕೂ ಅದು ಉತ್ತಮವಾದಂತಹ ಕಲಿಕಾ ವಾತಾವರಣ. ನಮ್ಮ ರಾಜ್ಯದಲ್ಲಿ ಹೇಳಿ ಕೇಳಿ ನಮ್ಮ ದಾಸೋಹಗಳಲ್ಲಿ ಶಿಕ್ಷಣ ದಾಸೋಹಕ್ಕೆ ನಾವು ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡ್ತೀವಿ. ಶಿಕ್ಷಣ ದಾಸೋಹ ಬರೀ ಸರ್ಕಾರದ ಕೆಲಸ ಮಾತ್ರ ಆಗ್ಬಾರ್ದು, ಜೊತೆಗೆ ಇದೇ ತರದ ನಮ್ಮಂತಹ ಸಂಸ್ಥೆಗಳು, ಸ್ಥಳೀಯ ಯುವಕರು, ಆಯಾ ಊರಿನ ಪ್ರಮುಖರು ಸೇರಿದಾಗ ಈ ತರ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ಕೂಡ ಅವರಾಗೇನೆ ಸರ್ಕಾರಿ ಶಾಲೆಗಳಲ್ಲಿ ಮಾಡಿದ್ರೆ ಒಂದು ಉತ್ತಮ ಭವಿಷ್ಯ ನಮ್ಮ ಎಲ್ಲಾ ಹಳ್ಳಿಯ ಎಲ್ಲಾ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಲಭಿಸುತ್ತೆ ಅಂತ ನಾನು ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಚಿಂತನಾರ್ಹ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಹಾಗೆ ಶಾಲೆಯ ನಂತರದ ಈ ನಿರ್ಣಾಯಕ ಅವಧಿಯಲ್ಲಿ ಈಗಾಗಲೇ ಪರಿಹಾರ ಕೊಟ್ಟಂತಹ ಸಂಧ್ಯಾ ಶಾಲೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಏನಾದ್ರು ಇದ್ರೆ ನೀವು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಈ ಮಾಹಿತಿ ಪ್ರತಿಯೊಬ್ಬ ಪೋಷಕರಿಗೂ ತಲುಪಿಸುವ ರೀತಿಯಲ್ಲಿ ನೀವು ಶೇರ್ ಮಾಡಬೇಕು, ಮತ್ತೆ ಕಮೆಂಟ್ ಮಾಡಿ, ಮತ್ತೆ ಲೈಕ್ ಮಾಡಿ. ನೆನಪಿಡಿ, ಸಮಾಜದಲ್ಲಿ ಸಮಸ್ಯೆಯ ಬಗ್ಗೆ ಮಾತನಾಡುವವರು ಕೋಟಿ ಜನ ಇರ್ತಾರೆ, ಆದ್ರೆ ಪರಿಹಾರದ ಆದಿಯಲ್ಲಿ ಯೋಚಿಸುವವರು ಕೆಲವು ಜನ ಮಾತ್ರ. ನೀವು ಆ ಒಂದು ಕೆಲವು ಜನರಲ್ಲಿ ಒಬ್ಬರಾಗಿ ನಮ್ಮ ಮಕ್ಕಳ ಸುರಕ್ಷತೆಗೆ ಕೈ ಜೋಡಿಸಿ. ಶ್ರೇಷ್ಠ ಚಿಂತನಾ ಕಾರ್ಯಕ್ರಮದಲ್ಲಿ ಇಂತಹದೇ ಮತ್ತಷ್ಟು ಹಲವಾರು ವಿಷಯಗಳೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.